ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಕುಕ್ ವಿತ್ ರೇಷ್ಮಾ ರೈ. ಇವತ್ತು ನಾವು ಪಕ್ಕಾ ತುಳುನಾಡು ಟ್ರೆಡಿಷ್ನಲ್ ಡಿಶ್ ಒಂದು ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡೋದು ಹೇಗೆ ನೋಡುವ. ಯೂಶ್ವಲಿ ಈ ಆಷಾಢ ಅಥವಾ ಆಟಿ ತಿಂಗಳು ಅಂತ ನಾವು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಅದರಲ್ಲಿ ಪತ್ರೊಡೆ ಮಾಡೇ ಮಾಡ್ತಾರೆ. ಬಟ್ ಕೆಸುವಿನ ಎಲೆಯಿಂದ ಮಾಡ್ತಾರೆ. ಇವತ್ತು ನಾವು ನುಗ್ಗೆ ಎಲೆಯಿಂದ ಹೇಗೆ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ, ಫಸ್ಟ್ ಈ ಥರ ನುಗ್ಗೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಇಟ್ಟಿರುವಂತಹ ನುಗ್ಗೆ ಸೊಪ್ಪು. ಆಮೇಲೆ ರೈಸ್, ಬಾಯ್ಲ್ಡ್ ರೈಸು ಒಂದು 6 ಅವರ್ ನೆನೆ ಹಾಕಿರೋದು. ಇಲ್ಲಿ ನೋಡ್ತಿರ್ಬೋದು ಬಾಯ್ಲ್ಡ್ ರೈಸ್. ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವಿ, ರೆಡ್ ರೈಸ್ ಏನಂತೀರಿ ನೀವು, ಅಥವಾ ಮಂಗಳೂರು ಕೇರಳ ಕಡೆ ಯೂಸ್ ಮಾಡೋರಂತಹ ಬಾಯ್ಲ್ಡ್ ರೈಸು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಗೋಳಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಮತ್ತು ಒಂದು 10-12 ಪೆಪ್ಪರ್, ಕಾಳು ಮೆಣಸು. ಇಷ್ಟನ್ನ ರುಬ್ಬಬೇಕು, ಸೊಪ್ಪನ್ನ ರುಬ್ಬಂಗಿಲ್ಲ. ಇವಾಗ ನಾವು ಈ ಬಾಯ್ಲ್ಡ್ ರೈಸ್ ಒಂದು 6 to 8 ಅವರ್ ನೆನೆಸಿಟ್ಕೊಂಡಿರೋ ಬಾಯ್ಲ್ಡ್ ರೈಸ್ನ ನೋಡಿ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಾದರೂ ರುಬ್ಕೊಳ್ಬೋದು ನಾವು. ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗ್ರೈಂಡರಲ್ಲಿ ಅಂದರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಬೇಕಾದಷ್ಟು ನೀರು ಸೇರಿಸ್ಕೊಂಡು ರುಬ್ಬಬೇಕಾಗತ್ತೆ. ಈಗ ನಾವು ಇದಕ್ಕೆ ಹುಣಸೆ ಹಣ್ಣು, ಜೀರಿಗೆ ಮತ್ತು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು 10-12 ಕಾಳುಮೆಣಸು, ಮತ್ತು ಈ 5 ಬ್ಯಾಡಗಿ ಮೆಣಸನ್ನ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ರುಬ್ಬಿ ಕೊನೆಗೆ ಸ್ವಲ್ಪ ನೋಡಿಕೊಂಡು ಹಾಕಿ. ಇಲ್ಲಿ ನಾವು ಕೆಸುವಿನೆಲೆ ಯೂಸ್ ಮಾಡೋದಂದರೆ ಹುಣಸೆ ಹಣ್ಣು ಮಾತ್ರ ಜಾಸ್ತಿ ಹಾಕಬೇಕಾಗತ್ತೆ. ಸೇಮ್ ಇಂಗ್ರೀಡಿಯೆಂಟ್ಸು, ಕೆಸುವಿನೆಲೆಗೆ ಹುಣಸೆ ಹಣ್ಣಿನ ಕ್ವಾಂಟಿಟಿ ಜಾಸ್ತಿ. ಇಲ್ಲಿ ಒಂದು ಗೋಳಿ ಗಾತ್ರ ಹಾಕಿದ್ದೀನಿ, ಅಲ್ಲೊಂದು ನಿಂಬೆಹಣ್ಣಿನ ಗಾತ್ರ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂತು. ನೋಡಿ, ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಹಿಟ್ಟಿನ ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ಇಲ್ಲಿ ಕಲರ್ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ನಾವು ಬ್ಯಾಡಗಿ ಮೆಣಸು ಯೂಸ್ ಮಾಡಿರೋದ್ರಿಂದ ಕಲರ್ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ, ಇಲ್ಲಿ ನುಣ್ಣಗಾಗಿದೆ. ಯಾಕಂದರೆ 6 to 8 ಅವರ್ಸ್ ನಾವು ನೆನೆ ಹಾಕಿರೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ಮಿಕ್ಸಿಲೂ ರುಬ್ಕೊಳ್ಬೋದು, ಯಾಕಂದ್ರೆ ನೀರು ಸೇರಿಸ್ಕೊಂಡು ರುಬ್ಬೋದ್ರಿಂದ ಮಿಕ್ಸಿಲೂ ರುಬ್ಕೊಳ್ಬೋದು ನಾವು. ಇದನ್ನ ಒಂದು ಪಾತ್ರೆಗೆ ತೆಗಿಯೋಣ. ನೋಡಿ, ಈಗ ನಾವು ಇದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ನುಗ್ಗೆ ಸೊಪ್ಪು ಹಾಕಿದ ತಕ್ಷಣ ಒಂದು ಕಡೆ ಗಂಟು ಕಟ್ಟಿಕೊಂಡಂಗೆ ಆಗುತ್ತೆ. ಅದಕ್ಕೆ ಕೈಯಿಂದನೇ ಆದಷ್ಟು ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಎಲ್ಲ ಎಲೆಗಳು ಈ ಹಿಟ್ಟಲ್ಲಿ ಬೆರೆತ್ಕೊಳ್ಳುವಂಗೆ ಕಲಿಸ್ಕೋಬೇಕಾಗತ್ತೆ. ಸೇಮ್ ಪ್ರೊಸೀಜರು ಇಲ್ಲೇ. ನುಗ್ಗೆ ಸೊಪ್ಪು ಬದಲು ನಾವು ಕೆಸುವಿನ ಸೊಪ್ಪು ಹಾಕೋದಂದರೆ ಕೆಸುವಿನ ಸೊಪ್ಪನ್ನ ಸಣ್ಣಗೆ ಹಚ್ಕೊಳ್ಬೇಕು. ನನಗೆ ಎಲ್ಲಾದರೂ ಊರಿಗೆ ಹೋದಾಗ ಕೆಸುವಿನ ಸೊಪ್ಪು ಸಿಕ್ಕರೆ ಡೆಫಿನೆಟ್ಲಿ ಅದರಿಂದನೂ ರೆಸಿಪಿ ಮಾಡಿ ಹಾಕ್ತೀನಿ ನಾನು. ಇಲ್ಲಿ ನನಗೆ ಸಿಗಲಿಲ್ಲ ಬ್ಯಾಂಗ್ಳೂರಲ್ಲಿ, ನುಗ್ಗೆ ಸೊಪ್ಪು ಸಿಕ್ತು, ಅದಕ್ಕೆ ಅದರಲ್ಲಿ ಮಾಡಿ ತೋರಿಸ್ತಾ ಇರೋದು. ಆಮೇಲೆ ಈ ಥರ ಬಾಳೆ ಎಲೆ ಏನಿದೆ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದರಲ್ಲಿ ನಾವೀಗ ಕಡುಬು ಥರ ಕಟ್ಟಿ ಬೇಯಕ್ಕಿಡೋದು. ಈ ಥರ ಬಾಡಿಸ್ಕೊಂಡಿಲ್ಲ ಅಂದರೆ ಫೋಲ್ಡ್ ಮಾಡಬೇಕಾದ್ರೆ ಒಡೆದು ಹೋಗುತ್ತೆ. ನೋಡಿ, ಈ ಥರ ಬಾಡಿಸ್ಕೊಂಡು ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಪೀಸ್ ಮಾಡಿಟ್ಕೊಂಡು ಇಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಈಗ ಅದರ ದಂಟಿದೆ, ಹಿಂದೆ ದಂಟು ಪಾರ್ಟ್ ಏನಿದೆ ಅದನ್ನ ಸ್ವಲ್ಪ ತೊಗೊಳ್ಬೇಕು ಎಲ್ಲ ಎಲೆದು. ಯಾಕಂದರೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗೋಕ್ಕಷ್ಟೇ, ಬೇರೆ ಏನಿಲ್ಲ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಡಿಚ್ಕೊಳ್ಬೋದು. ಈಗ ಆ ಎಲೆ ಸೈಜ್ ಮೇಲೆ ಎಷ್ಟು ಹಿಟ್ಟು ಹಿಡಿಯುತ್ತೆ, ಅದಕ್ಕೇನು ಇಷ್ಟೇ 2 ಸ್ಪೂನು 1 ಸ್ಪೂನು ಆ ಥರ ಇಲ್ಲ. ಎಲೆ ಸೈಜ್ ಮೇಲೆ ನಾವು ದೊಡ್ಡದು ಚಿಕ್ಕದು ಕಡುಬು ಕಟ್ಕೊಳ್ಬೋದು. ಈ ಥರ 4 ಸೈಡಿಂದ ಫೋಲ್ಡ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟೇ.
ಇದನ್ನ ಈ ಥರ ಉಲ್ಟಾ ಇಟ್ಕೊಂಡ್ರೆ ಆಯಿತು. ನೋಡಿ, ಈಗ ನಾವು ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಹಾಕ್ಕೊಂಡು ರೆಡಿ ಮಾಡೋಣ. ತುಂಬ ದೊಡ್ಡದಾಗಿ ಮಾಡಿದರೆ ಒಂದು 3/4 ಗಂಟೆ ಬೇಯಿಸ್ಬೇಕಾಗತ್ತೆ. ನಾರ್ಮಲ್ ಹದದಲ್ಲಿ ಮಾಡಿದರೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕಾಗತ್ತೆ. ಮೀನ್ವೇಲ್ ನಾನು ಇಡ್ಲಿ ಪಾತ್ರ ಏನಿದೆ ಅದಕ್ಕೆ ನೀರು ಹಾಕಿ ಆಲ್ರೆಡಿ ಇಟ್ಟಿದ್ದೆ, ಬಿಸಿಯಾಗಿದೆ ನೀರು. ನೋಡಿ, ಆಲ್ರೆಡಿ ಈ ಥರ ಇಡ್ಲಿ ಪಾತ್ರದಲ್ಲಿ ನೀರು ಹಾಕಿ ಸ್ಟವಲ್ಲಿ ಇಟ್ಬಿಟ್ಟಿದ್ದೆ. ಈಗ ಎಲ್ಲ ಹಿಟ್ಟನ್ನು ಈ ಥರ ಹಾಕ್ಕೊಂಡು ರೆಡಿ ಮಾಡಿ ಆಲ್ಮೋಸ್ಟ್ ಆಯ್ತು. ಈಗ ಇದು ಲಾಸ್ಟ್ ಹಿಟ್ಟು. ನೋಡಿ, ಸ್ವಲ್ಪ ಹೊಡೆದೋಯ್ತು ಎಲೆ, ಪರವಾಗಿಲ್ಲ. ಇನ್ನೊಂದು ಎಲೆ ಹಾಕಿ ರ್ಯಾಪ್ ಮಾಡೋಣ. ನೋಡಿ, ಈ ಥರ ಈಗ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇದೊಂದು 30 ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗತ್ತೆ. ನಮ್ಗೆ ಗೊತ್ತಾಗುತ್ತೆ ಬೆಂದಾಗ. ಆಮೇಲೆ ಹೇಳ್ತೀನಿ ನಾನು ಹೆಂಗೆ ಗೊತ್ತಾಗತ್ತೆ ಅಂತ. ಈಗ ಅದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡೋಣ. ಇಲ್ಲಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಧನಿಯಾ 2 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಅರಶಿನ, ಬೆಳ್ಳುಳ್ಳಿ, ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ತೊಗೊಳ್ಬೇಕಾಗತ್ತೆ. ಇಷ್ಟು ಮಸಾಲೆಗೆ. ಅದು ಇನ್ನೊಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಕುದಿಸುವಾಗ ಹಾಕೋದಕ್ಕೆ. ಇದು ಈಗ ತೋರಿಸ್ತಿರೋದು ನಾನು ಒಗ್ಗರಣೆಗೆ ಬೇಕಾಗಿರೋ ವಸ್ತುಗಳು: ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಸಾಸಿವೆ, ಉದ್ದಿನಕಾಳು ಮತ್ತು ಕರಿಬೇವು ಸೊಪ್ಪು, ಆಮೇಲೆ ಕೊಬ್ಬರಿ ಎಣ್ಣೆ. ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನ ಮಾಡ್ಬೋದು. ಬಟ್ ಈ ಥರ ನಮ್ಮ ಟ್ರೆಡಿಷ್ನಲ್ ಡಿಶ್ಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನ ಮಸಾಲೆ ರೆಡಿ ಮಾಡೋಣ. ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ, ಹುಣಸೆ ಹಣ್ಣು, ಇಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1-2 ಎಸಳು ಬೆಳ್ಳುಳ್ಳಿ, ಅರಿಶಿನ ಸ್ವಲ್ಪ, ಆಮೇಲೆ 1 ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಕಾಯಿ, ಒಣ ಕೊಬ್ಬರಿ ಅಲ್ಲ. ಇದನ್ನ ನಾವು ನಾರ್ಮಲ್ ಸಾಂಬಾರಿಗೆ ಏನು ರುಬ್ಕೊಳ್ತೀವೋ ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ನೀರು ಸೇರಿಸ್ಕೊಂಡು. ತುಂಬ ನುಣ್ಣಗಾಗಬೇಕಂತೇನಿಲ್ಲ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ, ಕುದಿಸ್ಕೊಳ್ಳೋಣ. ಇಲ್ಲಿ ಮಸಾಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈ ಮಸಾಲೆ ಹೆಂಗಿರ್ಬೇಕಂದ್ರೆ ತೆಳ್ಳಗೆ ಆದರೆ ಪರವಾಗಿಲ್ಲ. ಆ ತಿಂಡಿ ಏನು ಬೇಯಿಸಿರ್ತೀವಲ್ಲ ಕಡುಬು, ಅದು ಮುಳುಗುವಷ್ಟು ಇರಬೇಕಾಗತ್ತೆ. ಈಗ ನೀರುಳ್ಳಿ ಹಾಕ್ಕೊಂಡಿದ್ದೀವಿ ನಾವು. ಈರುಳ್ಳಿ ಇದರಲ್ಲಿ 2 ಈರುಳ್ಳಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದು ಕುದಿ ಬರಲಿ, ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ನೀರು ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ. ಇದಕ್ಕಿಷ್ಟೇ ದಪ್ಪ ಇರಬೇಕು ಅಂತ ಏನಿಲ್ಲ. ಯಾಕಂದರೆ ನಾವೀಗ ರಾತ್ರಿ ಮಾಡಿಟ್ಕೊಂಡ್ರೆ ಇದನ್ನ ನಾಳೆ ಬೆಳಿಗ್ಗೆ ತಿನ್ನೋದು. ಸೊ ಆವಾಗ ಏನಾಗುತ್ತೆ ಅಂದರೆ ಈ ಕಡುಬು ಏನಿರುತ್ತೆ ಅದೆಲ್ಲ ಹೇಳ್ಕೊಂಡಿರುತ್ತೆ ರಸನ. ಇದು ಕುದೀಲಿ. ಇದಕ್ಕೆ 1-2 ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು, ಒಗ್ಗರಣೆಗೆ ಹಾಕ್ಕೊಂಡ್ರೂ ಸಾಕಾಗತ್ತೆ. ಈಗ ಮುಚ್ಚಿಟ್ಟು ಕುದಿಸೋಣ ಇದನ್ನ. ನೋಡಿ, ಇಲ್ಲಿ ಹಿಂಗೆ ಈ ಥರ ನೀರು ಹರಿತಾ ಇರುತ್ತೆ ಸೈಡಲ್ಲಿ, ಆವಾಗ ಅದು ಬೆಂದಿದೆ ಅಂತ ಲೆಕ್ಕ. ಈಗ ಓಪನ್ ಮಾಡಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಬಾಳೆ ಎಲೆ ಕಲರ್ ಫುಲ್ ಚೇಂಜ್ ಆಗಿದೆ, ಬೆಂದಿದೆ ಇದು. ಈಗ ಬಿಡಿಸಿ ತೋರಿಸ್ತೀನಿ ನನಗೆ ಹೆಂಗೆ ಬರುತ್ತೆ ಈ ಕಡುಬು ಅಂತೇಳಿ. ನೋಡಿ, ಈ ಥರ ಬಂದಿದೆ.
ನೋಡಿ ಇಲ್ಲಿ ಬೆಂದಿದೆ. ಇದನ್ನ ಈಗ ಈ ಥರ ಎಲ್ಲ ಕಡುಬುಗಳನ್ನ ನಾವು ಬಿಡಿಸಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪೀಸಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಎಲ್ಲನೂ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಬೇಕಾಗತ್ತೆ. ತುಂಬ ಚಿಕ್ಕದಾಗಿ ಮಾಡಿದರೆ ಮಸಾಲೆಯಲ್ಲಿ ಕರಡಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ನೋಡಿ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ. ಈಗ ಕಡುಬು ಪೀಸಸ್ನ ಸೇರಿಸ್ತಾ ಇದ್ದೀವಿ, ಪತ್ರೊಡೆ ಪೀಸಸ್ನ. ನೀವು ನೋಡ್ತಿರ್ಬೋದು ತಪ್ಪಲೆಯಲ್ಲಿ ಮೇಲೆ ತನಕ ಬಂದಿದೆ, ಅಂದರೆ ಚೆನ್ನಾಗಿ ಕುದ್ದಿದೆ ಅಂತೇಳಿ ಮಸಾಲೆ. ಇಲ್ಲಾಂದರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಈ ಪತ್ರೊಡೆ ಪೀಸಸ್ ಹಾಕಿದ ಮೇಲೆ ಒಂದು 2-3 ಸತಿ ಚೆನ್ನಾಗಿ ಕುದಿಸಿದ್ರೆ ಸಾಕು. ನೋಡಿ ನಾನು ಆಗಲೇ ಹೇಳ್ದಂಗೆ ಎಲ್ಲ ಪತ್ರೊಡೆ ಪೀಸ್ ಮುಳುಗುವಷ್ಟು ಮಸಾಲೆ ಇರಬೇಕಾಗತ್ತೆ. ತೆಳ್ಳಗಿದ್ರೇನು ಪರವಾಗಿಲ್ಲ. ಈ ಒಂದು ಹಂತದಲ್ಲಿ ನಾವು ಉಪ್ಪು ಖಾರನೂ ಟೆಸ್ಟ್ ಮಾಡ್ಕೋಬೇಕು. ಏನಾದರೂ ಉಪ್ಪು ಬೇಕಂದರೆ ಸೇರಿಸ್ಕೊಳ್ಬೋದು, ಬಟ್ ಉಪ್ಪು ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಆಲ್ರೆಡಿ ಪತ್ರೊಡೆ ಮಾಡೋ ಟೈಮಲ್ಲೂ ಹಿಟ್ಟು ರುಬ್ಬೋ ಟೈಮಲ್ಲೂ ನಾವು ಹಾಕಿದ್ದೀವಿ, ಮಸಾಲೆಗೂ ಹಾಕಿದ್ದೀವಿ. ಸೊ ಒಂದು 2 ಕುದಿ ಬಂದಮೇಲೆ ನೋಡ್ಕೊಳ್ಳಿ, ಆಮೇಲೆ ಬೇಕಾದರೆ ಸೇರಿಸ್ಕೊಳ್ಬೋದು. ಇದು ಈಗ ಕುದೀಲಿ. ಚೆನ್ನಾಗಿ ಕುದ್ದ ಮೇಲೆ ಈಗ ನನ್ನ ಉಪ್ಪು ಆಲ್ಮೋಸ್ಟ್ ಸರಿಯಾಗಿದೆ. ಇನ್ನೊಂದು ಸಲ ಕುದ್ದ ಮೇಲೆ ನೋಡೋಣ, ಬೇಕಂದರೆ ಸೇರಿಸ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಬಟ್ ಸ್ಪೂನ್ ಹಾಕಿ ತಿರುಗಿಸುವ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕಂದರೆ ಈ ಪತ್ರೊಡೆ ಪೀಸಸ್ ಕಟ್ಟಾಗಿಬಿಡತ್ತೆ ಅಂತ. ಇನ್ನು ನಿಮಗೆ ಪತ್ರೊಡೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಬಾಯ್ಲ್ಡ್ ರೈಸ್ ನೆನೆ ಹಾಕ್ತಿರಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ, ಅಂದರೆ 1 kg ಬಾಯ್ಲ್ಡ್ ರೈಸ್ ಹಾಕಿದರೆ ಒಂದು 1/4 ಕಪ್ಪಷ್ಟು ವೈಟ್ ರೈಸ್ ಸೇರಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಬಟ್ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ, ಪೀಸ್ ಮಸಾಲೆ ಎಳ್ಕೊಂಡು. ಕೆಲವರು ಸೇರಿಸ್ತಾರೆ ವೈಟ್ ರೈಸ್ನೂ. ನೋಡಿ ಇಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ. ಇದು ನಮ್ಮ ತುಂಬ ಟ್ರೆಡಿಷ್ನಲ್ ಡಿಶ್. ಆ್ಯಂಡ್ ಈ ಒಂದು ಸ್ಪೆಷಲಿ ಕರ್ಕಾಟಕ ಮಾಸ ಅಥವಾ ಆಷಾಢ ಮಾಸ ಅಥವಾ ಆಟಿ ತಿಂಗಳು ಅಂತ ಏನು ಹೇಳ್ತೀವಿ, ನಾವು ಮಾಡ್ತೀವಿ. ಯೂಶ್ವಲಿ ಹೆಚ್ಚಿನ ಮನೆಗಳಲ್ಲಿ ಕೆಸುವಿನ ಸೊಪ್ಪಿಂದನೇ ಮಾಡೋದು. ಈಗ ಇದಾಗಿದೆ, ಇದಕ್ಕೆ ಒಗ್ಗರಣೆ ಸೇರಿಸೋಣ. ನಾನು ಹೇಳ್ದಂಗೆ ನಾನಿಲ್ಲಿ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅದ್ರ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ ನೀವು ನಾರ್ಮಲ್ ಏನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರ ಅದು ಹಾಕಿ. ಇದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಈಗ ಬಿಸಿಯಾಗಿದೆ. ಇದಕ್ಕೆ ಸಾಸಿವೆ ಸಣ್ಣಗೆ ಸಿಡಿಲಿ. ಆಮೇಲೆ ಬೆಳ್ಳುಳ್ಳಿ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಈಗ ನೀರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಕೊಚ್ಚಿರೋ ಟೈಪ್ ಅಂತ ಹೇಳ್ತೀವಲ್ಲ ಆ ಥರ. ಇದು ಈ ನೀರುಳ್ಳಿ ಅಥವಾ ಓನಿಯನ್ ಏನು ಹೇಳ್ತೀವಿ ಅದು ಕೆಂಪಗಾಗೋ ತನಕ ಕಾಯಿಸ್ಕೊಳ್ಬೇಕು ಒಗ್ಗರಣೆನ. ಈ ಥರ ತಿರುಗಿಸಿದರೆ ಎಲ್ಲನೂ ಈವನಾಗಿ ಬಿಸಿ ಆಗುತ್ತೆ. ಈಗ ಇದಕ್ಕೆ ಒಣಮೆಣಸು ಸೇರಿಸ್ಕೊಂಡಿದ್ದೀನಿ. ನಾನು ಆ ಒಣಮೆಣಸಿದ್ದು ಸೀಡ್ಸ್ನ ರಿಮೂವ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕರ್ರಗಾಗೋಗುತ್ತೆ ಅನ್ನೋದೊಂದೇ ಕಾರಣ. ಒಣಮೆಣಸು ಸೇರಿಸೋದು ಫ್ಲೇವರ್ಗಷ್ಟೇ, ಸೊ ಸೀಡ್ಸ್ ಏನು ನೆಸೆಸಿಟಿ ಬರೋದಿಲ್ಲ. ಈ ಥರ ತಿರುಗಿಸಿದರೆ ಮಧ್ಯ ಇರೋದು ಕೂಡ ಸೈಡಿಗೆ ಬಂದು ಕೆಂಪಗಾಗತ್ತೆ, ಇಲ್ಲಾಂದರೆ ಸೈಡಷ್ಟೇ ಕೆಂಪಗಾಗತ್ತೆ. ನೋಡಿ ಈಗ ನಾನು ಕರಿಬೇವು ಸೇರಿಸ್ಕೊಂಡೆ. ನೋಡಿ ಈಗ ನೋಡ್ಬೋದು ನೀವು, ಈರುಳ್ಳಿ ಆಲ್ಮೋಸ್ಟ್ ಕೆಂಪಗಾಗಿದೆ. ನೋಡಿ ಈಗ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ.
ಒಂದೆರಡು ನಿಮಿಷ ಮುಚ್ಚಿಡೋಣ, ಅದರ ಫ್ಲೇವರ್ ಒಳಗಡೆ ಚೆನ್ನಾಗಿ ಹಬ್ಬಲಿ ಅಂತೇಳಿ. ಯೂಶ್ವಲಿ ಒಗ್ಗರಣೆ ಹಾಕಿದಾಗ ಈ ಥರ ಮುಚ್ಚಿಟ್ಕೊಂಡ್ರೆ ಒಂದೆರಡು ನಿಮಿಷ ಆ ಫ್ಲೇವರ್ ಏನು ಫ್ರ್ಯಾಗ್ರೆನ್ಸ್ ಏನಿರುತ್ತೆ ಅದು ಒಳಗಡೆನೇ ಇರುತ್ತೆ ಅಂತ ಹೇಳ್ತಾರೆ. ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಬಟ್ ಈಗ ಸ್ವಲ್ಪ ತೆಳ್ಳಗೆ ಸಾರು ಮೇಲೆ ಇದೆ. ಇದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹೀರ್ಕೊಂಡು ತಿಂಡಿ ಏನು ಆ ಪತ್ರೊಡೆ ಪೀಸಸ್ ಇದೆ ಅದು ಸಾರನ್ನೆಲ್ಲ ಹೀರ್ಕೊಂಡಿರತ್ತೆ. ನೋಡಿ ನಾನು ತೋರಿಸ್ತೀನಿ ನಿಮಗೆ ಇಮೇಜ್, ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.